ವತಿಯಿಂದ ಫುಟ್ಪಾತ್ ಮತ್ತು ರಸ್ತೆ ತೆರವುಗೊಳಿಸುವ ಸಂಬಂಧ ಪ್ರಕಟಣೆ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದನುಸಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ಫುಟ್ಪಾತ್ ಹಾಗೂ ರಸ್ತೆಯ ಮೇಲೆ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳಿಗೆ ತಮ್ಮ ಸಾಮಗ್ರಿಗಳನ್ನು ಕೂಡಲೇ ಸ್ಥಳಾಂತರಿಸಲು ಸೂಚಿಸಿದೆ. Deputy Chief Minister DK Shivakumar has finally spoken about the eviction drive conducted in Jayanagar recently. BBMP demolished several stalls and as many as 400 street vendors had to leave Jayanagar 4th block, a major shopping hub in Bengaluru. Shivakumar stated that he met the evicted vendors and asked them to keep their stalls on the side of the road instead of the pedestrian way. He is even going to meet vendors who came from other cities. As the Diwali festive season begins, he urged street vendors to put their stalls as per the directive of the High Court. ವ್ಯಾಪಾರಿಗಳಿಗೆ ನಾನು ಮಾತಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಬೀದಿ ವ್ಯಾಪಾರಿಗಳು ಫುಟ್ಪಾತ್ನ ಬಿಟ್ಟು ಸೈಡಲ್ಲಿರೋರು ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ರಸ್ತೆಯಲ್ಲೇ ಬಂದು ಇಟ್ಟಿದ್ದಾರೆ, ನೋಡಿದ್ದೀವಿ. ನನಗೆ ಬಂದು ಪಿಕ್ಚರ್ಗಳನ್ನೆಲ್ಲ ಕಮಿಷನರ್ಗಳೆಲ್ಲ ಬಂದು ತೋರಿಸಿದ್ದಾರೆ, ವಿಡಿಯೋ ಬಂದು ತೋರಿಸಿದ್ದಾರೆ. ಹೈಕೋರ್ಟಿಂದ ಡೈರೆಕ್ಷನ್ಸ್ ಇದೆ, ಅವನ್ನೆಲ್ಲ ತೆಗಿಬೇಕು ಅಂತ ಡೈರೆಕ್ಷನ್ಸ್ ಇದೆ. ಆ ಡೈರೆಕ್ಷನ್ಸ್ ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ನಾವ್ಯಾರು ಚೂಸ್ ಆ್ಯಂಡ್ ಪಿಕ್ ಏನಿಲ್ಲ, ಎಲ್ಲ ಕಡೆಯೂ ಒಂದೇ. ಆದರೆ ಅವ್ರಿಗೂ ನಾನು ಹೇಳಿ ಕಳಿಸಿದ್ದೀನಿ, ಬೀದಿ ವ್ಯಾಪಾರಿಗಳು ನಾನು ಬಂದು ಭೇಟಿ ಮಾಡಿದರು, ಅವ್ರಿಗೆ ಹೇಳಿದ್ದೀನಿ ನೀವು ಹೋಗಿ ಸೈಡಲ್ಲಿ ಇಟ್ಕೊಂಡು ನಿಮ್ಮ ಜೀವನ ಬದುಕನ್ನು ಮಾಡಿ, ನಮ್ದೇನು ಅಭ್ಯಂತರ. ನಾವು 10,000 ರೂಪಾಯಿ ಅವ್ರಿಗೆ ಸಾಲ ಕೊಡೋಕ್ಕೂ ರೆಡಿ ಇದ್ದೀವಿ. ಅಂದರೆ ರಸ್ತೆಗೆ ಬರಬೇಡಿ, ರಸ್ತೆಗೆ ಬರಬಾರ್ದು. ರಸ್ತೆಗೆ ಏನಾಗಿದೆ, ರಸ್ತೆಯಲ್ಲೇ ನಿಂತ್ಕೊಳ್ತಾರೆ, ಫುಟ್ಪಾತ್ಗೆ ಅವಕಾಶ ಇಲ್ಲ, ವೆಹಿಕಲ್ಲು ಆಕ್ಸಿಡೆಂಟ್ಗಳೆಲ್ಲ ಆಗ್ತದೆ. ರಸ್ತೆಯಲ್ಲಿ ನಿಂತ್ಕೊಂಡು ಯಾರು ಮಾಡಬಾರ್ದು. ಫುಟ್ಪಾತಲ್ಲಿ ಒಂದು ಕಡೆ ಅಗಲ ಇರೋ ಕಡೆ ಸೈಡಲ್ಲಿ ಮಾಡಿ, ಮೇಯ್ನ್ ರೋಡಲ್ಲಿ ನೀವೇ ಹೋಗಿ ಬೇಕಾದ್ರೆ ಮಲ್ಲೇಶ್ವರಂ ಒಂದು ದೊಡ್ಡ ಮಾರ್ಕೆಟು, ಅಲ್ಲಿ ಮಡಿವಾಳ ಹತ್ರ ಒಂದು ದೊಡ್ಡ ಮಾರ್ಕೆಟು, ಬೇರೆ ಬೇರೆ ಕಡೆಲ್ಲ ಒಂದು ದೊಡ್ಡ ಮಾರ್ಕೆಟು. ಗಾಡಿಗಳು ಓಡಾಡೋಕ್ಕಾಗ್ತಾಯಿಲ್ಲ, ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ಅದಕ್ಕೆ ನಾವು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾನು ಬೀದಿ ವ್ಯಾಪಾರಿಗಳು ಬಂದು ನಾನೇ ಹೋಗಿ ಅವರ ಕಷ್ಟಕ್ಕೆ ಉದ್ಘಾಟನೆ ಮಾಡಿಬಿಟ್ಟು ಕೂಡ ನಾನು ಬಂದಿದ್ದೇನೆ. ತಿರ್ಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅವ್ರ ಅಧ್ಯಕ್ಷರು ರಂಗಸ್ವಾಮಿ ಅವರು ಕೂಡ ನಾನು ಭೇಟಿ ಮಾಡಿದ್ರು. ಏನೇ ಮಂಗಳೂರಿಂದ ಬಂದಂಥವ್ರೆಲ್ಲ ಭಾಳ ಜನ ಇಲ್ಲಿ ಬದುಕಿಗೋಸ್ಕರ ಮಂಗಳೂರು ಬಿಟ್ಟು ಇಲ್ಲಿ ಬಂದು ಬೀದಿ ವ್ಯಾಪಾರ ಮಾಡ್ತಾಯಿದ್ದಾರೆ, ಅವ್ರನ್ನೂ ಕೂಡ ನಾನು ಭೇಟಿ